ಈ ಕಾಂತಾರಕ್ಕೆ ಬರುವಾಗ ವಿಚಿತ್ರ ಅನುಭವವಾಗಿ ಹೋಯಿತು. ವಿಶೇಷ ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಟ್ಟಾವು. ರಕ್ತವಿದ ಮುಂದುವರಿ ಮಹತ್ತರವಾದಂತಹ ಚೇತನಕ್ಕೆ ತಲೆಬಾಗು ಅನಂತದಲ್ಲಿ ಒಂದಾಗಿ ಎನ್ನುವ ಹರಿಹರ ಬುದ್ಧಿ ಪ್ರೇರಣೆ ಅಲ್ಲವೇ ಅಲ್ಲ. ಯಾವ ಕಾರಣ ಇಲ್ಲ. ಹೆಣ್ಣೊಬ್ಬರು ಬೆಳೆಯಾಗಿದ್ದಾಳಂತೆ ವಿಶೇಷವೇ ಆಗಿರಬೇಕು. ಅವಳು ನನ್ನ ಕಣ್ಣಾರ ಕಾಣಬೇಕು. ಮೃತ್ಯುವಿನಿಂದ ಅಮೃತದಲ್ಲಿದೆ, ಅಸತ್ಯದಿಂದ ಸತ್ಯದೆಡೆ, ಸಮಸ್ಯೆಯಿಂದ ಜ್ಯೋತಿಯೆಡೆಗೆ ಜೀವಾತ್ಮರು ಸಾಗುವ ಹಾಗೆ ಬೆಳಕಿನ ಕಿರಣದ ಸೆಳೆಯನ್ನು ಇನ್ನೂ ಮುಂದೆ ನಾನೀಗ ಎಲ್ಲಿದ್ದೇನೆ ಅನ್ನುವುದು ನನಗೂ ಅರ್ಥವಾಗಿದೆ. ಮನದಲ್ಲಿ ಯೋಗವನ್ನೇ ಮರೆತು ಬಿಟ್ಟರಲ್ಲ. ದಿವ್ಯ ಸ್ವಾಮಿತ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಕ್ತಿಯಲ್ಲಿರುವುದರ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದಾನುಭೂತಿ ಆ ಕಾಲಕ್ಕೆ ಆಗ್ತದೆ ಎಂಬುದನ್ನು ಕೇಳಿದ್ದೇನೆ ನಾನು. ಈ ಕಾರಣದಲ್ಲಿ ಅಂತಹ ಒಂದು ಅನುಭವವಾಗಿ ಹೋಯಿತಲ್ಲ. ಕೇವಲ ಮಾಂಸಾಕ್ಷಿಗಳಿಂದ ಕೂಡಿದರೆ ಸಾಕಾಗುವುದಿಲ್ಲ ಹೀಗೆ ಸೌಂದರ್ಯವನ್ನು.
ಬಗೆಗಣ್ಣನ್ನು ತೆಗೆದು ನೋಡಿದೆ ಎಂದಾದರೆ ಈಕೆ ಯಾರು ಏನು ಎಷ್ಟು ಅನ್ನೋದನ್ನು ಕರಗಿಸುತ್ತಲ್ಲಿ ಸಾಧ್ಯತೆ ಉಂಟು. ಅಂಬರದಿಂದಲೇ ಧರಿಗಿದಂತ ಬಂಗಾರ ಉಯ್ಯಾಲೆ ಹಿಂದಕ್ಕೂ ಮುಂದಕ್ಕೂ ಹಾರುತ್ತಾ ಪಾರುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ ಮಹಾಮಾತೆ. 7 ಬಣ್ಣದ ಸೀರೆ ಹುಟ್ಟಿದ್ದಾಳೆ ಅಮ್ಮ. ಎಡದ ಕೈಯಲ್ಲಿ ತ್ರಿಶೂಲವನ್ನು ಕುಡಿಸುತ್ತಾ ಇದ್ದಾಳೆ. ಹಾಗೆ 3 ಮನೆ ಆಯುಧ ಉಂಟು ಅರ್ಥ ಅಲ್ಲ. ತ್ರಿಕಾಲಕ್ಕಾಗಿ ತ್ರಿಶಕ್ತಿಗಳಿಗಾಗಿ ತ್ರಿಮೂರ್ತಿಗಳಿಗಾಗಿ ತ್ರಿಲೋಕಕ್ಕಾಗಿ ನಾನೇ ಕಾಲವನಿದ್ದೇನೆ ರಕ್ತಬೀಜ. ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ ನನಗೆ ಬೇಡವೆಂದಾಗ ಲೈಗುಳಿಸುವಂತಹ ಸಾಮರ್ಥ್ಯ ನನ್ನಲ್ಲಿ ಈಗಲೂ ಅಗತವಾಗಿದೆ ಅನ್ನೋದನ್ನು ತೋರಿಸುತ್ತಾ ಇದ್ದಾರೆ. ಬಾಣವು ಇವಳೇ, ಭೂಮಿಯಲ್ಲೂ ಇವಳೇ, ತನ್ನ ಪ್ರಪಂಚವು ಪ್ರಕೃತಿ ಇವಳೇ ಎನ್ನುವ ಹಾಗೆ ಗೋಚರಿಸುತ್ತಾ ಇದ್ದಾಳಲ್ಲ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರನು ಕಣ್ಣುಗಳಲ್ಲಿ ಮನೆ ಮಾಡಿದ್ದಾನೆ. ಶೋಭಾಪತಿಯಾದಂಥ ಅಗ್ನಿದೇವ ಹಣೆಯ ಮೂರನೇ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂದ್ವೀಪಕ್ಕೆ ಆಧಾರ ಸ್ತಂಭ ಎನಿಸಿರುವಂತಹ ಮೇರುಮಂದಿರ ಪರ್ವತಗಳು ಸ್ತನಗಳಲ್ಲಿ ಗೋಚರಿಸುತ್ತಾವೆ. ಸಪ್ತ ಸಾಗರಗಳೇ ವಸನ, ಕಾರ್ಮೋಡ ರಾಶಿಗಳೇ ಕೇಶರಾಶಿ. ಆಗಸದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಹೀಗೆ ಧರಿಸಿರುವಂತಹ ಮಾಲಾ ಮೌಖಿಗಳಲ್ಲಿ ಕಾಣಿಸುತ್ತಾವೆ. ಅಮ್ಮನನ್ನು ದೂರದಿಂದಲೇ ನೋಡಿದೆ. ಸನಿಹಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದಜ್ಞೆಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಮಹಾತಾಯಿಯನ್ನು ಅವಲೋಕನ ಮಾಡಿದೆ. ನನ್ನನ್ನು ನೋಡಿ ಕ್ರೂರವಾದಂತಹ ದೃಷ್ಟಿಯ ಬೀಳುವುದಕ್ಕೆ ತೊಡಗಿದ್ದಾಳಲ್ಲ. ಯಾಕಪ್ಪ ಇಂಥ ಒಂದು ನೋಟ ನನಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯಾತಂಕ ನಿರ್ಮಾಣ ಆದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತಹ ಜಗನ್ಮಾತೆಗಳು ಸ್ಪಷ್ಟವಾಯಿತು. ಏನೇ ಆಗಲಿ ನಾವು ಇಲ್ಲಿಗೆ ಬರ್ತೇವೆ ಎನ್ನುವ ಹಾಗೆ ಮೊದಲೇ ನಿರೀಕ್ಷೆಯನ್ನು ಇಳಿಸಲಿಲ್ಲ. ಆದರೆ ನಮ್ಮ ಪುಣ್ಯವೋ ಯೋಗವೋ ಪ್ರಾಪ್ತವಾಗಿದೆ. ಶುಂಭಾಸುರ ಆಸ್ಥಾನದಲ್ಲಿ ರಣ ಹೇಳಿ ತೊಲಗು ಅನ್ನೋದನ್ನಿಸಿ ಅಂತ ಹೇಳಿದ. ಅವ ಹೇಳಿದ್ದು ಒಳ್ಳೆಯದೇ ಆಯಿತು ಒಂದು ಲೆಕ್ಕದಲ್ಲಿ. ಇಲ್ಲವಾದರೆ ರಕ್ತಬೀಜ ಇಷ್ಟು ಸಿದ್ಧತೆಯಿಂದ ಇಲ್ಲಿಗೆ ಬರುವುದಕ್ಕೆ ಮಹಾದೇವತೆಯನ್ನು ಕಾಣುವಂತಹ ಸೌಭಾಗ್ಯ ದಾನವಾದಂತಹ ನಮಗೆ ಪ್ರಾಪ್ತಿಸಿದೆ. ಹಾಗಿದ್ರೆ ಹೋರಾಟವೇ ಪಕ್ಕ ಅಲ್ಲ. ಇವಳ ಮುಂಭಾಗದಲ್ಲಿ ಭಕ್ತಿಯಿಂದ ಮಣಿದು ಇವಳ ಮನಸ್ಸನ್ನು ಒಡಂಬಡಿಸಿ ಶೋಣಿತ ನರಮನೆಗೆ ಕಳೆದುಕೊಳ್ಳುವಂತಹ ಯಜ್ಞವನ್ನು ಮಾಡಿ ಆ ಮೂಲಕವಾಗಿ ಅನ್ನದ ಋಣದಿಂದ ಮುಕ್ತನಾಗಬೇಕು. ನಾನು ಜೀವಂತ ಇರುತ್ತಾ ನಮ್ಮ ಯಜಮಾನನ ಅರಿವನ್ನು ಎಂದು ಕಾಣಲಾರೆ. ಅವನ ಆಳ್ವಿಕೆಯಲ್ಲಿ ನಾವು ಅರಿಯುವುದು ತೊಂದರೆ ಇಲ್ಲವಾ? ಅವ ಶಾಶ್ವತವಾಗಿ ಉಳಿಯಬೇಕು ಅನ್ನೋದು ಅಪೇಕ್ಷೆಯನ್ನು ಆಶೋತ್ತರಗಳನ್ನು ಹೇಳಿಕೊಂಡು ಬಂದಿದ್ದೇನೆ. ಅಡಿಗೆಳಗಿ ಸಮಾಯಾಚನೆಯನ್ನು ಮಾಡ್ತೇನೆ. ಶಂಕರಿ
ನಮ್ಮ ವನವಾಸಿನಿ ಸರ್ವಮಂಗಳೇ ಪಾವನ ಕರಿತೆ ಪುಣ್ಯಪದ ಪುಣ್ಯನೀತಿಗಳಿಗೆ ನಿನ್ನ ಭಕ್ತರಾದಂತಹ ರಕ್ತವಿಲ್ಲದ ಅಮ್ಮ ಕಣ್ಣುಗಳಲ್ಲಿ ನಿನ್ನ ಮೂರುತಿಯ ತುಂಬಿ ಕಿವಿಗಳಲ್ಲಿ ನಿನ್ನ ಕೀರುತಿಯ ತುಂಬಿ ನಾಲಗೆಯಲ್ಲಿ ನಿನ್ನ ನಾಮಾಮೃತವ ತುಂಬಿ ಆದದ್ರಲ್ಲಿ ನಾವೇ ತುಂಬಿ ಬಡಿಸಬೇಕಾಗಿದೆ. ನಾವೇ ಭಜನೆ ಮಾಡಬೇಕು ಅಂತ ಉಂಟಮ್ಮ. ಈ ವನದಲ್ಲಿ ನಾನು ಭಜನೆ ಮಾಡಿದ್ರೆ ವನ ಭಜನೆ ಅಂತ ಅದರ ಬಗ್ಗೆ ನೋಡಬೇಕಮ್ಮ. ನಮ್ಮ ಶೋಣಿತಾವರಲ್ಲಿ ಅದೆಷ್ಟೋ ಮಂದಿಗಳಿದ್ದಾರೆ. ನಮ್ಮೊಳಗೆ ಶುಭಾಸುರ ತಿರುಮಲೆಯ ಕರ್ತವ್ಯ ಚಕ್ರವರ್ತಿಯಾಗಿ ಬೆಳೆಯುತ್ತಾ ಇದ್ದಾನೆ. ರಾಕ್ಷಸರಿಗೆಲ್ಲ ಸಾರತಮ್ಮನಮ್ಮ ಅವನಿಂದನ್ನು ವಹಿಸಿದ್ದಾನೆ. ತನ್ನ ಮುಂದಿನ ಹೇಳಿಕೆಯನ್ನು ಕೇಳಿಸಿಕೊಂಡ ನಮ್ಮೊಡೆಯ ನೀನನ್ನು ತ್ರಿಪುರ ಸುಂದರಿ ಎಂದು ಹಾಗೆ ಕನವಡಿಸಿದಂತೆ ಕಲಿತಾನೆ. ನೀನು ಒಳ್ಳೆಯ ಅಮ್ಮ ಕಣ್ಣಿಗೊಂದು ಮರ ಹೆಣ್ಣಿಗೊಂದು ವರ ಲೋಕದಲ್ಲಿ ಎಂಬ ನಾಮಾಡಿಕೆಯೂ ಅಲ್ಲ. ಹಾಗಿದ್ರೆ ಈ ಮೊದಲೇ ನೀವು ಬರಬೇಕಾಗಿತ್ತು. ಅದನ್ನು ವಿಷಯವನ್ನು ಕೊಂಡಿದ್ದೀ ಅಂದರೆ ಹೇಳಿದರ ಅರ್ಥ ರಾಜ್ಯದ ಸರ್ವನಾಶ ಮಾಡಬೇಕು ಅನ್ನೋ ಆಕಾಂಕ್ಷೆಯನ್ನು ಹೊರಟಿದ್ದು ಇತ್ತಾಯಿ. ಅಮ್ಮ ಭಕ್ತರ ಪಾಲಿಗೆ ಯಾವತ್ತೂ ಭಗವತಿ ಇದ್ದೇ ಇರ್ತಾಳೆ. ಹಾಗಾಗಿ ಹೋರಾಟವನ್ನೇ ಬಯಸಿ ಬಂದವನು ನಾನಲ್ಲ. ಈ ಸಂದರ್ಭದಲ್ಲಿ ಒಂದೊಂದನ್ನು ಕಲಿತೆ ನೀನು ಅದನ್ನು ನಾನು ಬರುವಾಗ ಯೋಚನೆ ಮಾಡಿದ್ದೇನೆ. ಒಂದು ವೇಳೆ ಅಮ್ಮ ನನಗೆ ಬಂಗಾರದ ರಥದಲ್ಲಿ ಮನಸ್ಸಿಲ್ಲ ಮಗನೇ, ನನಗೆ ಬೆಳ್ಳಿ ರಥ ಬೇಕು ಅಂತ ಹೇಳಿದರೆ ಬೆಳ್ಳಿ ರಥ ಹೊರಗೆ ಬೆಳ್ಳಿಯ ಪ್ರಭಾವ ಕೊಟ್ಟಿನಲ್ಲಿ ನೀನು ಇರಬೇಕಮ್ಮ. ಶೋಣಿತಾಪುರ ಒಂದು ಸೇರಿ ನಮ್ಮೊಳಗೆ ಶುಭಾಸುರನನ್ನು ಹೊರಿಸಿ ದೈತ್ಯರಾದಂತಹ ದಾನವರಾದಂತಹ ನಮ್ಮನ್ನು ಧರಿಸಬೇಕು ಎಂದು ಹಾಗೆ ಪ್ರಾರ್ಥನೆ ಪಾಯಿಸುವಂತಹ ಮರಣ ಮೃದಂಗವನ್ನು ಬೆಳಗಿರಿಸಮ್ಮ. ಕೈಯಲ್ಲಿ ವರಣ ಮಾಲಿಕೆಯನ್ನು ಧರಿಸಿ ಶುಂಭನ ಕೊರಳಿಗೆ ವಹಿಸಿ ನಮಗೆಲ್ಲ ಸುಖವನ್ನು ವಹಿಸಿ ಇಳಿದು ಬಾ ನಲಿದು ಬಾ ಒಲಿದು ಬಾ ಅಮ್ಮ ಭಕ್ತಿಯ ಮಹಾಪುರವೇ ಹರಿಯುತ್ತಿದೆ. ಇವತ್ತು ಸ್ವಲ್ಪ ಭಕ್ತಿ ಮಾಡೋದಕ್ಕೆ ಸಮಯ ಸಿಕ್ಕಿತಮ್ಮ. ನೀವೆಲ್ಲ ಹುಮ್ಮನೆನ್ನಬೇಕು ಪ್ರಾರ್ಥನೆಬೇಕು. ಬ್ರಹ್ಮದೇವರೇ ಒಲಿದುಕೊಂಡಿದ್ದಾಗ ನಾವು ಹುಮ್ಮನಾಗುವುದಕ್ಕೆ ಸಾಧ್ಯವಿದೆ. ಮಲ್ಲಿಗೆಯ ಬಳ್ಳಿ ನಾಮರವನ್ನು ಹಬ್ಬಬೇಕೆ ಹೊರತು ಮುಂಗಾರಿನ ಮರವನ್ನೆಲ್ಲ ಚುಂಬನೆಂದರೆ ಗಂಧದ ಮರ ಶ್ರೀಗಂಧವನ್ನು ನೀರಿನಲ್ಲಿ ಹಾಕಿದ್ರೆ ನಾಲ್ಕು ಸ್ವಾಭಾವಿಕವಲ್ಲದೆ ನೀರಿನಿಂದ ಮೆಲ್ಲಗೆ ಮೇಲೆತ್ತಿದೆ. ಮಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಗಂಧದ ಕೊರಡನ್ನು ಯಾವ ರೀತಿಯಲ್ಲಿ ನಿಮ್ಮಲ್ಲಿ ರಾಜ್ಯ ಬರಲಿಲ್ಲ ಹೇಳಿ ಯಜಮಾನ ಕುರಿತಲಿಂದಲೇ ಬೆರಳಿ ಹೊಡಿಸಲು ಮಾತ್ರ ನಾವು ಹೊಂದಿದ್ದೇವಲ್ಲ. ಸಾವಿರ ಸುಮ್ಮನಿಗಿಷ್ಟು ಅಹಂಕಾರವಿರಬೇಕಾದ್ರೆ ಸಾವಿಲ್ಲದಂತ ಮಹಾಶಕ್ತಿ ಒದಗಿ ಬರಬೇಕು ಅನ್ನೋ ಅಪೇಕ್ಷೆ ನಮ್ಮೊಡೆಯ. ಎಷ್ಟಾದ್ರೂ ಒಬ್ಬ ದುಷ್ಟರಲ್ಲೇ ಅಮ್ಮ. ಈಗ ನಾವು ಮಾಡುವಂತ ಅನ್ಯಾಯ ಸ್ಪಷ್ಟವಾಗಿ ನನಗೆ ಅರ್ಥವಾಗಿದೆ. ಏನು ಮಾಡುವ ಅವರ ಪಕ್ಷದಲ್ಲಿ ಇಟ್ಟುಕೊಂಡು ನಮ್ಮವನ್ನು ದೂರದಲ್ಲಿ ನಾನು ಸಿಗ್ತೇನೆ. ನಾಳಿನ ದಿವಸ ನನ್ನ ಜೊತೆಯಲ್ಲಿ ಒಂದು ಶೋಣಿತಾಪುರಕ್ಕೆ ನಿನ್ನ ಎಡದ ಕಾಲ ಬೀರಿಸಿದೆ ಎಂದಾನೆ. ದುಷ್ಟರಾದಂತಹ ದಾನವರೆಲ್ಲ ಒಳ್ಳೆಯವರಲ್ಲಿ ನಿನ್ನೊಡೆ